ಒಂದು ಚಿಕ್ಕ ಕಥೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಂದು ಮರದ ಮೇಲೆ ಎರಡು ಗುಬ್ಬಚ್ಚಿಗಳು ತುಂಬಾ ಪ್ರೀತಿ ಮಾಡ್ತಾ ಇದ್ವು. ಒಂದ್ ದಿವಸ ಹೆಣ್ ಗುಬ್ಬಚ್ಚಿ ಗಂಡ್ ಗುಬ್ಬಚ್ಚಿ ಕೇಳುತ್ತೆ, ನನಗೆ ಎಷ್ಟ್ ಪ್ರೀತಿ ಮಾಡ್ತೀಯಾ, ನನ್ ಬಿಟ್ಟು ನೀನ್ ಹೋಗಲ್ಲ ತಾನೆ ಅಂತ. ಅವಾಗ ಆ ಗಂಡ್ ಗುಬ್ಬಚ್ಚಿ ಹೆಣ್ ಗುಬ್ಬಚ್ಚಿ ಹೇಳುತ್ತೆ, ನಾನೇನಾರ ಹಾರೋದ್ರೆ ನೀನ್ ನನಗೆ ಹಿಡ್ಕೊಂಡ್ಬಿಡು ಅಂತ. ಅವಾಗ ಹೆಣ್ಣು ಗುಬ್ಬಚ್ಚಿ ಏನ್ ಹೇಳುತ್ತೆ ಗೊತ್ತಾ, ನಾ ಹಿಡಿಬಹುದು, ನಿನ್ನ ಪಡಿಯಕ್ಕಾಗಲ್ಲ ಅಂತ ಹೇಳುತ್ತೆ. ಇದ್ ಕೇಳ್ಬಿಟ್ಟು ಗಂಡ್ ಗುಬ್ಬಚ್ಚಿ ತುಂಬಾ ಬೇಸರ ಆಗ್ಬಿಡುತ್ತೆ. ಆ ಗಂಡು ಗುಬ್ಬಚ್ಚಿ ಬೇಜಾರಿಂದ ಅದ್ರ ರೆಕ್ಕೆನ ಕಿತ್ತಾಕ್ಬಿಡುತ್ತೆ. ಈಗ ನಾನು ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ, ನಿನ್ ಜೊತೆನೆ ಇರ್ತೀನಿ, ಹಾರೋಗಕ್ ನನ್ನ ಹತ್ರ ರೆಕ್ಕೆನೇ ಇಲ್ಲ ಅಂತ. ಆ ಹೆಣ್ಗುಬ್ಬಚ್ಚಿ ತುಂಬಾ ಖುಷಿಯಾಗಿ ಇಬ್ರು ತುಂಬಾ ಪ್ರೀತಿಯಿಂದ ಒಂದೇ ಮರದಲ್ಲಿ ಇರ್ತಾರೆ. ಒಂದ್ ದಿವಸ ಜೋರ್ ಬಿಗಾಳಿ ಬರುತ್ತೆ. ಆ ಎರಡ್ ಗುಬ್ಬಚ್ಚಿಗೂ ಆ ಮರದಿಂದ ಹಾರೋಗೋ ಪರಿಸ್ಥಿತಿ ಬರುತ್ತೆ. ಬಟ್ ಗಂಡ್ ಗುಬ್ಬಚ್ಚಿಗೆ ರೆಕ್ಕೆನೇ ಇರಲ್ಲ, ಅದಕ್ಕೆ ಹಾರಕ್ ಆಗ್ತಿರಲ್ಲ. ಆ ಹೆಣ್ಗುಬ್ಬಚ್ಚಿಗೋಸ್ಕರ ಆ ಗಂಡ್ ಗುಬ್ಬಚ್ಚಿ ಅದ್ರ ರೆಕ್ಕೆನೆ ಕಿತ್ಕೊಂಡ್ರೆ ಆ ಹೆಣ್ಗುಬ್ಬಚ್ಚಿ ಆ ಗಂಡ್ ಗುಬ್ಬಚ್ಚಿ ಬಗ್ಗೆ ಚೂರು ಕೇರ್ ಮಾಡ್ದಲೇನೆ ಬಿಗಾಳಿ ಬಂದಿಶಕ್ನ ಹಾರೋಗ್ಬಿಡುತ್ತೆ. ಈಗಿನ ಜನರೇಷನ್ ಅಲ್ಲಿ ಕೂಡ ಹಂಗೆ, ನಾವು ನಮ್ ಜೀವನಾನೇ ಹಾಳು ಮಾಡ್ಕೊಂಡು ಅವರಿಗೋಸ್ಕರ ಕಾಯ್ಕೊಂಡು ಅವರಿಗೋಸ್ಕರ ಸಪೋರ್ಟಿವ್ ಆಗಿ ನಿಂತಿದ್ರೆ ಅವ್ರಿಗೆ ಹೊಸ ಆಪರ್ಚುನಿಟಿ ಸಿಕ್ಕಿಸಕಣ ನಮ್ಮನ್ ಬಿಟ್ಟು ಹೋಗ್ಬಿಡ್ತಾರೆ.